25ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಣ್ಣ ಉದ್ಯಮಿಗಳದಾರರು, ಬೀದಿ ಬದಿ ವ್ಯಾಪಾರಿಗಳು, ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಮಾಂಸದ ವ್ಯಾಪಾರಿಗಳು, ಹಾಲಿನ ವ್ಯಾಪಾರಿಗಳು ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ಬಂದು ಏನು ಫ್ರೀಡಮ್ ಪಾರ್ಕ್ನಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ, ಹಿಂದೆಂದೂ ಇಲ್ಲಿವರೆಗೆ ಕಂಡಿಲ್ಲ ಆ ರೀತಿಯಲ್ಲಿ ಲಕ್ಷಾಂತರ ಜನ ಮತ್ತು ಅವರ ಕುಟುಂಬಸ್ಥರು ಅಲ್ಲಿ ಪಾಲ್ಗೊಳ್ತಾರೆ ಹೋರಾಟದಲ್ಲಿ. ಆ ಹೋರಾಟದ ಒಂದು ಕಾವು ಹೇಗಿರ್ತದೆ ಅಂತ ಹೇಳಿದರೆ ಅದು ಅನಿರ್ದಿಷ್ಟವರೆಗೆ ತಿರುಗಬಹುದು. ಅದಲ್ಲದೆ 23-24ಕ್ಕೆ ಸ್ವಯಂ ಪ್ರೇರಿತವಾಗಿ ಎಲ್ಲ ಬೇಕರಿ ಕಾಂಡಿಮೆಂಟ್ಸ್ಗಳು, ಹಾಲು ಉತ್ಪನ್ನಗಳ ಮಾರಾಟ ಮಾಡುವಂಥವರು, ಸಣ್ಣ ಉದ್ಯಮಿಗಳು ಹಾಲು ವ್ಯಾಪಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸ್ತಾರೆ. ಕಪ್ಪು ಪಟ್ಟಿಯನ್ನು ಕೈಗೋ ಅಥವಾ ಹಣೆಗೋ ಕಪ್ಪು ಪಟ್ಟಿಯನ್ನು ಧರಿಸಿ ಅಸಮಾಧಾನವನ್ನು ಹೊರಗೆ ಹಾಕಿ ಪ್ರತಿಭಟನೆ ಮುಖಾಂತರವಾಗಿ ಅವೆರಡು ದಿನನ ತಳ್ತಾರೆ. 3ನೇ ದಿನ 25ನೇ ತಾರೀಕು ಭಾಳ ಉಗ್ರವಾದ ರೀತಿಯಲ್ಲಿ, ಭಾಳ ನಮ್ಮ ನೋವನ್ನು ಇಡೀ ಸಮಾಜಕ್ಕೆ ತಿಳಿಸುವ ರೀತಿಯಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ಸರ್, ಬೇರೆ ಸಂಘಟನೆಗಳು ನಿಮ್ಮ ಜೊತೆಗೆ ಕೈ ಜೋಡಿಸಿದವ? ಸರ್, ನೂರಾರು. ನಾವು ಸುಮಾರು 20-25 ವರ್ಷದಿಂದ ಸುಮಾರು ಈ ಸಂಘಟನೆಗಳ ಜೊತೆ ಇರೋದ್ರಿಂದ ನಮ್ಮ ಜೊತೆ ಆಗಲ್ಲ ಅಂತ ಹೇಳೋ ಸಂಘಟನೆಗಳು ಭಾಳ ಕಡಿಮೆ. ಯಾಕಂದರೆ ಎಲ್ಲರ ಜೊತೆ ಬಾಂಧವ್ಯ ನಮಗೆ ಚೆನ್ನಾಗಿದೆ. ಒಂದು, ಎರಡನೇದಾಗಿ ಈ ಒಂದು ಹೋಟೆಲ್ಲು ಅಥವಾ ಈ ಸಣ್ಣ ಒಂದು ಬೇಕರಿ ಕಾಂಡಿಮೆಂಟ್ಸಲ್ಲಿ ಯಾರು ಒಂದು ಲೋಟ ಕಾಫಿ ಕುಡ್ದಿರ್ತಾರೋ, ದುಡ್ಡು ಕೊಟ್ಟೆ ಬನ್ನು ತಿಂದಿರ್ತಾರೋ, ಯಾರು ಒಂದು ಹಣ್ಣಿನ ಅಂಗಡಿಯಲ್ಲಿ ಹಣ್ಣು ತಂದಿರ್ತಾರೋ, ಸ್ಕ್ಯಾನ್ ಮಾಡಿರ್ತಾರೋ, ಅದರ ಪ್ರತೀಕವೇ ಆಗಿದ್ದರಿಂದ ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾರೆ. ಕರ್ನಾಟಕದ ಬಹಳಷ್ಟು ಎಲ್ಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದೆ. ಮತ್ತು ಅದಲ್ಲದೆ ಕೊಳದ ಮಠದ ಸ್ವಾಮೀಜಿಗಳು, ಆನಂದ್ ಗುರೂಜಿಯವರು, ಹಾಗೆ ಮಠಾಧೀಶರು, ನಮ್ಮ ಉತ್ತರ ಕರ್ನಾಟಕದ ಒಬ್ಬರು ಮಠಾಧೀಶರು ಎಲ್ಲರೂ ಕೂಡ ಬೆಂಬಲವನ್ನು ಈಗಾಗಲೇ ನಮ್ಮ ಕಚೇರಿಗೆ ಬಂದು ಬೆಂಬಲವನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ. ಕೊಳದ ಮಠದ ಸ್ವಾಮೀಜಿಗಳು ನಮ್ಮ ಕಚೇರಿಗೆ ಬರೋದು ಅಂದರೆ ಭಾಳ ವಿಶೇಷ. ಅವರು ಬಂದು ಈ ಬೆಂಬಲವನ್ನು ನೀಡಿದ್ದಾರೆ. ನಾವು ಇದ್ದೇವೆ, ಹೋರಾಟವನ್ನು ಮುಂದೊತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೋರಾಟವನ್ನು ಖಂಡಿತವಾಗಿ ನಡೆಸ್ತೇವೆ. ಜನಗಳ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿನ ಕಾಳಜಿ ಇದ್ದರೆ, ಸ್ವಲ್ಪ ಮಟ್ಟಿನ, ಜಾಸ್ತಿ ಬೇಡ, ಸ್ವಲ್ಪ ಮಟ್ಟಿನ ಕಾಳಜಿ ಏನಾದ್ರು ಇದ್ದರೂ ಕೂಡ ತಕ್ಷಣ ಇದಕ್ಕೆ ಇತ್ಯರ್ಥ ಮಾಡಿ ಇದಕ್ಕೆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಿ. ನೋಡಿ, ನಿಜವಾಗೂ ತೆರಿಗೆ ಕಟ್ಟೋಕ್ಕಾಗಲ್ಲ. ಇದನ್ನು ನಾವು ಕೋರ್ಟಿಗಾರು ಹೋಗಿ ಇದಕ್ಕೆ ರಿಲ್ಯಾಕ್ಸ್ ನಾವು ತಂದೆ ತರ್ತೀವಿ. ಆದರೆ ಉಗ್ರಲ್ಲಿ ಹೋಗುವಂಥ ಕೆಲಸಕ್ಕೆ ಕೊಡ್ಲಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಡಿ ಅಂತ ನಿಮ್ಮನ್ನು ಎಚ್ಚರಿಕೆಯನ್ನು ನೇರವಾಗಿ ಕೊಡ್ತಾ ಇದ್ದೀನಿ. ಚಿತ್ರರಂಗದ ಯಾರು ಕಲಾವಿದರನ್ನು ಕರೀತಾ ಇದ್ದೀರಾ ಈ ಹೋರಾಟಕ್ಕೆ? ಈಗ ಇದು ಚಿತ್ರರಂಗದ ಕಲಾವಿದರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಅವ್ರನ್ನ ಕೂಡ ಈಗಾಗಲೇ ಒಂದು ನಿರ್ದೇಶಕಿ, ಒಬ್ಬರು ನಿರ್ದೇಶಕಿ, ನಟಿ ಒಬ್ಬರು ಈಗಾಗಲೇ ಬೆಂಬಲ ಕೊಟ್ಟು ಧ್ವನಿಯನ್ನು ಎತ್ತಿದ್ದಾರೆ. ಒಬ್ಬರು ಎತ್ತಿದ್ದಾರೆ. ಅದಲ್ಲದೆ ಮತ್ತೊಬ್ಬರು ನಮ್ಮ ಅವ್ರ ಹೆಸರೇನು ಏನೋ ಇದೆ, ಅವರು ಪಾಪ ಇದು ಮಾಡಿದ್ದಾರೆ. ಮತ್ತು ಇನ್ನೂ ನಾವು ಬಹಳಷ್ಟು ನಟಿಯರನ್ನ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಬಡವರಿಗೆ ಸಮಸ್ಯೆ ಬಂತು ಅಂದರೆ ಅವರೆಲ್ಲ ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾಕಂದರೆ ಇದರಲ್ಲಿ ಸ್ವಾರ್ಥ ಇಲ್ಲ, ಯಾವ ಪಕ್ಷದ್ದಲ್ಲ, ಯಾವ ಇದು ವಿಷಯ ಅಲ್ಲ, ಬಡವರ ವಿಷಯ. ಯಾಕಂದರೆ ನನ್ನ ಅನಿಸಿಕೆ ಪ್ರಕಾರ ಭಾಳಷ್ಟು ನಟಿಯರು ಇದೇ ರೀತಿಯ ಸಣ್ಣ ಉದ್ಯಮದಿಂದಲೇ ಹೋದಂಥವ್ರು. ಅವ್ರ ಅಣ್ಣ ತಮ್ಮರು ಕೂಡ ಸಣ್ಣ ಉದ್ಯಮವನ್ನೇ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾವು ಹೇಳ್ಕೊಡೋದು ಬೇಡ, ಅವರೇ ಧ್ವನಿ ಎತ್ತಾರೆ. ಅವ್ರನ್ನ ದಯವಿಟ್ಟು ಮಾಧ್ಯಮದವ್ರು ನೀವೇ ಒಂದು ಮಾತನ್ನು ಕೇಳಿ, ವಿಷಯನ ಹೇಳಿ ಅವರಿಂದ ಮನವಿ. ಕೆಲವು ಕಲಾವಿದರದು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು ತುಂಬ ಇದಾವೆ. ಇದೆ. ಅದು ದೊಡ್ಡದು. ಖಂಡಿತ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ನೀವು ಅವ್ರ ಜೊತೆನೇ ಒಂದು ಸ್ವಲ್ಪ ಮಾತನಾಡಿದರೆ ಬಹಳ ಉತ್ತಮವಾಯಿತು, ಒಳ್ಳೆಯ ಸಂದೇಶ ಬರ್ತದೆ ಅಂತ. ಥ್ಯಾಂಕ್ ಯು.